ಪತ್ರಿಕಾಗೋಷ್ಠಿಯ ಕರೆದ ಉದ್ದೇಶ ಏನಂದ್ರೆ, ನಿನ್ನೆ ದಿನ ನಮ್ಮ ರವಿಕುಮಾರ್ ಅವರು ಮಾಜಿ ನಗರಸಭಾ ಸದಸ್ಯರು ಅನ್ನೋದಕ್ಕಿಂತ ವಜಾಗೊಂಡಂತ ಸದಸ್ಯರು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಪರಿಶಿಷ್ಟ ಜಾತಿಯ ಮಾದಿಗ ಸಮಾಜಕ್ಕೆ ಸೇರಿದ ರಂಗಯ್ಯ ಬಿನ್ ಲಿಂಗಯ್ಯ ಅವರಿಗೆ ಕಲ್ಕೋಟೆ ಸರ್ವೆ ನಂಬರ್ 216ರಲ್ಲಿ ಜಮೀನು ಮಂಜೂರಾಗಿರುತ್ತೆ. ಆ ಜಮೀನನ್ನ ಬುಕ್ಕಾಪಟ್ಟಣ ಹೋಬಳಿ ಪಚ್ಚೇಗೌಡನ ಮಗ ರಂಗಸ್ವಾಮಿ ಅವರಿಗೆ ಹಂಗಾಮೆಯಾಗಿ ಒತ್ತೆ ಇಟ್ಟಿರ್ತಾರೆ. ಆ ಒತ್ತೆ ಇಟ್ಟಂತ ಜಮೀನ ಆ ಮೂಲ ರಂಗಯ್ಯನ ಮಕ್ಕಳು ಪಚ್ಚೇಗೌಡನ ಕೇಳಕ್ ಹೋದಾಗ ಅವರು ಮೂಲ ಮಂಜೂರಾತಿ ಜಮೀನು ವಾಪಸ್ ಕೊಡಲ್ಲ. ಅವರೇನ್ ಮಾಡ್ತಾರೆ, ಮೂಲ ಮಂಜೂರದಾರರು ಪರಿಶಿಷ್ಟ ಜಾತಿಯವರು ವಾಪಸ್ ಕೇಳ್ತಾರೆ ಅಂತ ಗೊತ್ತಾಗಿ ಆ ಜಮೀನನ್ನ ಕಣೇಕಲ್ಲಪ್ಪಂಗೆ ಮಾರಾಟ ಮಾಡ್ತಾರೆ. ಕಣೇಕಲ್ಲಪ್ಪ ಏನ್ ಮಾಡ್ತಾರೆ, ಇದು SC ಜಮೀನು ಇವತ್ತಲ್ಲ ನಾಳೆ ವಾಪಸ್ ಕೊಡ್ಲೇಬೇಕಾಗುತ್ತೆ ಅಂತ ಹೇಳಿ ಮಾನ್ಯ ಶಿವಕುಮಾರ್ ಅವ್ರಿಗೆ ಅದನ್ನ ಮತ್ತೆ ವಾಪಸ್ ಮಾರಾಟ ಮಾಡ್ತಾರೆ. ಶಿವಕುಮಾರ್ ಕಡೆಯಿಂದ ಈಗ ಅಲ್ಲಿ ನಮ್ಮ ನಗರಸಭಾ ಅಧ್ಯಕ್ಷರಾದಂತ ಪೂಜಾ ಪೆದ್ರಾಜ್ ಅವರ ತಂದೆ ಪೆದ್ರಾಜ್ ಅವರು ತುಮಕೂರು ಜಿಲ್ಲೆಯ ಅತ್ಯಂತ ಬಲಿಷ್ಠ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿದ್ದು, ಪರಿಶಿಷ್ಟ ಜಾತಿಗೆ ಸೇರಿದ ರಂಗಯ್ಯ ಬಿನ್ ಲಿಂಗಯ್ಯನವರ ಜಮೀನನ್ನ PTL ಆಕ್ಟಲ್ಲಿ ಬರುತ್ತೆ ಅಂತ ಗೊತ್ತಿದ್ದನು ಈಗಾಗಲೇ ಮಧುಗಿರಿ ಉಪವಿಭಾಗಾಧಿಕಾರಿ ಕಾರ್ಯಾಲಯದಲ್ಲಿ PTCL SR 2 2009 10ನೇ ಸಾಲಿನಲ್ಲಿ ಈ ಪ್ರಕರಣ ದಾಖಲಾಗಿದೆ. PTCL ಆಕ್ಟಲ್ಲಿ ಈ ಜಮೀನನ್ನ ನಮ್ಗೆ ಬಿಡಿಸ್ಕೊಡಿ ಅಂತ ಹೇಳಿ ರಂಗಯ್ಯನ ಕುಟುಂಬದವರು ಪರಿಶಿಷ್ಟ ಜಾತಿಯವರು ಮಧುಗಿರಿ ಉಪವಿಭಾಗದ ಕಚೇರಿಯಲ್ಲಿ ಕೇಸ್ ದಾಖಲೆ ಮಾಡಿದ್ದಾರೆ. ಈ ಪ್ರಕರಣ ನಡೆದು ನಿನ್ನೆ ದಿನ ಅಂದ್ರೆ 6ನೇ ತಾರೀಕು ಮೂಲ ಮಂಜೂರಾತಿದಾರರಾದಂತ ರಂಗಯ್ಯ ಬಿನ್ ಲಿಂಗಯ್ಯನವರಿಗೆ ಈ ಜಮೀನು ವಾಪಸ್ ಮಾಡಬೇಕು ಅಂತೇಳಿ ಆದೇಶ ಆಗಿದೆ. ಮೂಲ ಮಂಜೂರಾತಿದಾರ ರಂಗಯ್ಯ ಬಿನ್ ಲಿಂಗಯ್ಯನವರಿಗೆ AC ಅವರು ಆದೇಶ ಮಾಡಿ ಆರ್ಡರ್ ಮಾಡಿದ್ದಾರೆ. ಆ ಕಾಪಿ ಕೆಳಗೆ ನಮ್ಮ ಕೈಲಿ ಸಿಗ್ತಾ ಇದೆ. ನಾನು ಇವತ್ತು ಹೇಳೋದಿಷ್ಟೇನೆ, ಮಾನ್ಯ ರವಿ ಅವರೇ, PTCL ಆಕ್ಟಲ್ಲಿ ಎಷ್ಟೇ ಕ್ರಯ ಆಗಿದ್ರು ಮೂಲ ಮಂಜೂರಾತಿ ದರ ಯಾರಿರ್ತಾನೋ ಅವ್ರಿಗೆ ವಾಪಸ್ ಕೊಡ್ಬೇಕು ಅಂತ ಹೇಳಿ ಒಂದು ಕಾನೂನಿದೆ. ಆ ಕಾನೂನು ಗೊತ್ತಿದ್ದನು, ಇದು ಪರಿಶಿಷ್ಟ ಜಾತಿಯ ಮಾದಿಗ ಸಮಾಜದವ್ರ ಅಂತ ಗೊತ್ತಿದ್ದನು, ಹಣದಾಸೆಗೆ ರೌಡಿ ಶೀಟಗಳನ್ನ ಹಿಡ್ಕೊಂಡು ಕೆಲ ಪುಡಾರಿ ರೌಡಿಗಳನ್ನ ಬಳಸ್ಕೊಂಡು ದೌರ್ಜನ್ಯ ಮಾಡಿ ಹಣದ ಆಸೆ ತೋರಿಸಿ ಪರಿಶಿಷ್ಟ ಜಾತಿಗೆ ಸೇರ್ತದ ಜಮೀನ ಪಡ್ಕೊಂಡು ಲೇಔಟ್ ಮಾಡಿದ್ದಾರೆ. ಆದರೆ ಈ ಲೇಔಟ್ ಎಷ್ಟು ಅಕ್ರಮ ಅನ್ನೋದಕ್ಕೆ ನಾನು ಉದಾಹರಣೆ ಸಮೇತ ಹೇಳ್ತೀನಿ. ಇದು ಲೇಔಟ್ ಆಗಿರೋದು ಮಧುಗಿರಿ ತಾಲೂಕಲ್ಲಿ ಹೇಳ್ತೀನಿ. ಮಧುಗಿರಿ ತಾಲೂಕಲ್ಲಿ ಒಂದು ಹಳ್ಳಿ ಬರುತ್ತೆ. ಆ ಹಳ್ಳಿ ಭೂ ಪರಿವರ್ತನೆಗೆ ಒಂದು ನಂಬರ್ ಬರುತ್ತೆ. ಆ ನಂಬರ್ನ ಇಲ್ಲಿ ಹಾಕೊಂತಾರೆ. ಇಲ್ಲಿ ಈ ಜಮೀನಿಗೆ ಭೂ ಪರಿವರ್ತನೆ ಮಾಡಿ ನಮ್ಗೆ ಖಾತೆ ಮಾಡಿಕೊಡ್ರಿ ಅಂತ ಹೇಳಿ ಅರ್ಜಿ ಸಲ್ಲಿಸ್ತಾರೆ. ನಾವು ಸಂಬಂಧಪಟ್ಟ ಎಲ್ಲ ಸಕ್ಷಮ ಪ್ರಾಧಿಕಾರದಲ್ಲಿ ಕೇಳಿದಾಗ ಎಲ್ಲೂ ಇದು ಕಾನೂನುಬದ್ಧವಾಗಿ ಭೂ ಪರಿವರ್ತನೆ ಆಗಿಲ್ಲ, ಎಲ್ಲ ಅಕ್ರಮ. ಮಧುಗಿರಿ ತಾಲೂಕಲ್ಲಿ ಆಗಿರ್ತಕ್ಕಂಥ ಭೂ ಪರಿವರ್ತನೆ ನಂಬರ್ನ ಈ ಜಮೀನಿಗೆ ಲಗತ್ ಮಾಡಿ ಈ ಆದೇಶದ ಮೇಲೆ ನಮಗೆ ಭೂ ಪರಿವರ್ತನೆ ಮಾಡಿ ನಿವೇಶನ ಖಾತೆ ಮಾಡಿಕೊಡಿ ಅಂತ ಹೇಳ್ತಾರೆ. ಅದು ನಮ್ಮಲ್ಲಿ ಕಾಪಿ ಇದೆ. ದಯಮಾಡಿ ಆ ನಂಬರು ಈ ನಂಬರು ಮಾಧ್ಯಮದನ್ನು ಟ್ಯಾಲಿ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ಮಧ್ಯಾಹ್ನ ನಮ್ಮ ಡಿಸ್ಕ್ವಾಲಿಫೈ ಆದಂತ ರವಿಕುಮಾರ್ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ 216/1 ಆ ಸರ್ವೆ ನಂಬರ್ ಅಲ್ಲಿ ಭೂ ಪರಿವರ್ತನೆ ಆಗಿತ್ತು, ಎಲ್ಲಾ ರೀತಿ ದಾಖಲಾತಿ ಇದ್ದು ನಗರಸಭೆ ಕಮಿಷನರು ಖಾತೆ ವಜಾ ಮಾಡ್ತಾರೆ ಅಂತ ಹೇಳ್ತಾರೆ. ಏನು ಅವರು ಕೊಟ್ಟಿರುವಂತ ಈ ಏನು ಅಲಿಗೇಷನ್ ಕಾಪಿ DC ಇಂದ ಒಂದು ಎಂಡರ್ಸ್ಮೆಂಟ್ ಕೊಟ್ಟಿದ್ದಾರೆ. ಏನು ನಗರಸಭೆಯಲ್ಲಿ ಇದೆ ಏನು ಅಲಿಗೇಷನ್ ಕಾಪಿ ಅಂತ ಹೇಳಿ, ಆ ಅಲಿಗೇಷನ್ ಕಾಪಿ ಬಂದು ಮಧುಗಿರಿ ತಾಲೂಕಿನ ಚಿನ್ನೇನಹಳ್ಳಿ ಗ್ರಾಮದ್ದು ಕುಸುಮ ಅನ್ನೋರ್ಗೆ ಒಂದು ಸೇರಿರುತ್ತೆ. ಸೇರಿರುತ್ತೆ. ಆ ಕಾಪಿನ ತಗೊಂಡ್ಬಂದು ಇಲ್ಲಿ ನಾವು ಶಿರಾ ಪ್ರಾಧಿಕಾರದಲ್ಲೂ ತಗೊಂಡಿದೀವಿ.
RTಯಲ್ಲಿ, ಅದನ್ನು ನಮ್ಮಲ್ಲಿ ಯಾವುದೇ ರೀತಿ ನೀವು ದೃಢೀಕರಿಸಿಲ್ಲ ಅಂತ ಹೇಳ್ಬಿಟ್ಟು ಏನು ಆ ಖಾತೆಯಲ್ಲಿ ಲೇಔಟೇ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಶಿರಾ ಪ್ರಾಧಿಕಾರದಲ್ಲೂ ಕೊಡ್ತಾರೆ. ಆ ಎರಡೂ ಕಾಪಿಯನ್ನು ಕಟ್ ಅಂಡ್ ಪೇಸ್ಟ್ ಮಾಡಿ 62 ನಿವೇಶನ ಮಾಡ್ತಾರೆ. 62 ನಿವೇಶನ ಮಾಡಿ ಆಲ್ರೆಡಿ ಅಲ್ಲೇ ಬಡವರಿಗೆ ತುಂಬಾ ಜನಕ್ಕೆ ಅನ್ಯಾಯ ಆಗಿದೆ ಅನ್ನೋ ಗೊತ್ತಿಲ್ಲ. ಹಿಂದೆ ಮ್ಯಾನ್ಯುಯಲ್ ಖಾತೆ ಅಂದ್ರೆ 2016ರಲ್ಲಿ ನಗರಸಭೆಗೆ ಈ ಸೊತ್ತು ಬರುತ್ತೆ. 2016ರಿಂದ ಇಲ್ಲಿವರೆಗೂ ಪ್ರಭಾವಿಗಳು, ರಿಯಲ್ ಎಸ್ಟೇಟ್ ನ ಉದ್ಯಮಿಗಳಾಗಿರ್ಬೋದು, ಪ್ರಭಾವಿಗಳಾಗಿರ್ಬೋದು, ಯಾವುದೇ ಕಾರಣಕ್ಕೂ ಈ ಸೊತ್ತನ್ನ ಮಾಡಕ್ಕೆ ಬಿಟ್ಟಿರಲ್ಲ. ಅದಾದ್ಮೇಲೆ ಈಗ ಬಂದಿರೋಂತ ಪೌರಾಯುಕ್ತರಾದಂತ ಶ್ರೀ ರುದ್ರೇಶ್ ಅವರು ಈ ಖಾತೆ ಮಾಡೋದಕ್ಕೆ ಮಾಡ್ತಾರೆ. ಇಲ್ಲಿಗಾಗಲೇ 4,000 ಈ ಸೊತ್ತು ಮಾಡಿದ್ದಾರೆ. ಈ ಸೊತ್ತು ಮಾಡಿರೋ ಉದ್ದೇಶ ಏನು ಅಂದ್ರೆ, ನಮ್ಮ ಏನು ಈಗ ನಾವು ನಮ್ಮ ಮೊಬೈಲ್ ಅಲ್ಲಿ ಇವತ್ತು ನಮ್ಮ ಪಾಣಿನ ತಾಲೂಕ್ ಆಫೀಸಲ್ಲಿ ನಾವು ಹೆಂಗೆ ನೋಡ್ಕೊಂತೀವೋ ಅದೇ ರೀತಿ ನಮ್ಮ ಖಾತೆ ಇದೆಯಾ ಇಲ್ವಾ, ಕಂದಾಯ ಎಷ್ಟಿದೆ ಅಂತೇಳಿ ನಮ್ಮಲ್ಲಿ ಆನ್ಲೈನ್ ಅಲ್ಲೇ ಬರುತ್ತೆ. ಅದಕ್ಕೋಸ್ಕರ ಈ ಸೊತ್ತು ಮಾಡ್ತಾ ಇರೋದು ಮಾಡಿದ್ದಾರೆ. ಅವ್ರಿಗೆ ಏನು ಅಂತ ಅಂದ್ರೆ, ಏನು ಮ್ಯಾನ್ಯುಯಲ್ ಖಾತೆ ಕೊಟ್ರೆ ರಿಜಿಸ್ಟರ್ ಮಾಡಿಸ್ಬೋದು, ಈ ಸೊತ್ತು ಮಾಡಿದ್ರೆ ಆಗಲ್ಲ, ಫ್ರಾಡ್ ಅಲ್ಲ, ಆ ಪ್ಲಾನೇ ಫ್ರಾಡ್, ಆ ನಕ್ಷೆನೂ ಫ್ರಾಡ್, ಆ ಅಲಿಗೇಷನ್ ಕಾಪಿ ಫ್ರಾಡ್, ಈ ತರ ಮಾಡಿದ್ದಾರೆ. ಅದನ್ನ ರದ್ದು ಮಾಡಿದ್ರು ಅನ್ನೋ ಒಂದು ಉದ್ದೇಶಪೂರ್ವಕವಾಗಿ ಪ್ರಬಲ ವ್ಯಕ್ತಿಗಳು ಉದ್ದೇಶಪೂರ್ವಕವಾಗಿ ಏಕಾಏಕಿ ನಗರಸಭೆಯ ಪೌರಾಯುಕ್ತರ ತೇಜೋವಧೆ ಮಾಡ್ತಾ ಇದ್ದಾರೆ. ರವಿಕುಮಾರ್ ಅವರು ನಿನ್ನೆ ಮಾತಾಡ್ತಾ ಹೇಳಿದ್ರು, ರವಿಕುಮಾರ್ ಅವರೇ, ನಿಮ್ಗೆ ಜನಗಳು ತುಂಬಾ ಆಶೀರ್ವಾದ ಮಾಡಿ ಅಧಿಕಾರ ಕೊಟ್ಟಿದ್ರು, ನಿಮ್ಮ ವಿವೇಚನೆ ತಗ್ಗಿ ಬಗ್ಗಿ ನಡೆದಲ್ಲೇ ನಿಮ್ಮ ಅಧಿಕಾರ ನೀವು ಕಳ್ಕೊಂಡಿದ್ದೀರಾ. ನಗರಸಭೆ ಕಮಿಷನರ್ ಬಂದಿನ 6 ತಿಂಗಳಾಗಿರೋದು, 6 ತಿಂಗಳಲ್ಲಿ ವರ್ಷಕ್ಕೆ 2 ಕೋಟಿ ರೆವಿನ್ಯೂ ಕಲೆಕ್ಷನ್ ಮಾಡಬೇಕು ಅಂತ ಇರೋದು, ಆ ಮಂಚ ಬಂದ್ಮೇಲೆ 5 ಕೋಟಿ ರೆವಿನ್ಯೂ ಕಲೆಕ್ಷನ್ ಆಗಿದೆ. 4,000 ಈ ಸೊತ್ತು ಮಾಡಿದ್ದಾರೆ. ಶಿರಾ ಟೌನ್ ಅಲ್ಲಿ ಎಲ್ಲ ಎಲ್ಲಿ ನೀವೇ ಕಣ್ಣಾರೆ ನೋಡಿದ್ದೀರಾ, ಮಾಧ್ಯಮದವ್ರು ನೋಡಿದ್ದೀರಾ, ನೀವು ರವಿಕುಮಾರ್ ಅವರು ನೋಡಿದ್ದಾರೆ. ರವಿಕುಮಾರ್ ಅವರು ನೋಡಿದ್ದಾರೆ. ಏನಂದ್ರೆ TKP ಮುಂದೆ ಯಾವುದೇ ರೀತಿ ಇವನು ಇದುವರೆಗೂ ಕಸ ತೆಗ್ದಿರ್ಲಿಲ್ಲ. ಅದನ್ನೆಲ್ಲ ಎಲ್ಲಾರ್ದು ಏಕಾಏಕಿ ಏನು ಕೇಳ್ದಲೆ ಎಲ್ಲಾ ಚರಂಡಿಗಳ ಕಸ ತೆಗ್ಸಿ 400 ರೋಡ್ ಆಚೆ ಹೊಡೆದು ನಗರಸಭೆಗೆ 4 ಕೋಟಿ ಆದಾಯ ಮಾಡಿದ್ದಾರೆ. ನಗರಸಭೆ ಫಂಡ್ ಅಲ್ಲಿ ನಾವು ನಮಗೆ ಗೊತ್ತಿರಂಗೆ 10 ಲಕ್ಷ ಇರ್ತಿರ್ಲಿಲ್ಲ, PK ಸಂಬಳ ಕೊಡಕ್ ಆಗ್ತಿರ್ಲಿಲ್ಲ. ಇವತ್ತು ಮಳಿಗೆ ಬಾಡಿಗೆ ವಸೂಲಿ ಮಾಡಿದ್ದಾರೆ, ಬೀಗ ಹಾಕಿದ್ರು. ಯಾವ ಕಮಿಷನರ್ ಬೀಗ ಹಾಕಿರ್ಲಿಲ್ಲ, ಬೀಗ ಹಾಕಿದ್ದೆ ನಗರಸಭೆ ಆಯುಕ್ತರಾದಂತ ರುದ್ರೇಶ್ ಅವರೇ ಬೀಗ ಹಾಕಿದ್ರು. ವೈಯಕ್ತಿಕವಾಗಿ ನೀವು ಆಯ್ತು, ನಿಮ್ಗೆ ನಾನು ಕೇಳೋದಿಷ್ಟೇ, ನಿಮ್ಗೂ 216 ಒಂದು ಸರ್ವೆ ನಂಬರ್ ಏನಪ್ಪ, ನಿಂದೇನಪ್ಪ ಇದ್ರಲ್ಲಿ ಕೊಡುಗೆ, ನೀನೇನ ಅದ್ರಲ್ಲಿ ನೀನು ಹಿಂಬಾಲಕ ಆಗಿದ್ಯಾ ಇಲ್ಲ ನೀನು ಅದ್ರ ಲೇಔಟ್ ಓನರ? ನಿನ್ ನೇರವಾಗಿ ಪ್ರಶ್ನೆ ಕೇಳ್ತಿದ್ದೀನಿ, ನಿನ್ಗೂ ಅದಕ್ಕೂ ಸಂಬಂಧ ಏನು? ನಿನ್ಗೆ ನಾನು ಇವಾಗ ನ್ಯಾಯ ಕೊಡಿಸ್ಬೇಕು ಅಂತ ಬಂದಿದ್ಯಲ್ವಾ, ಖಾತೆ ವಜಾ ಆಗ್ತಾ ಇತ್ತಂತ, ನನ್ನ ಹತ್ರ ಇರೋ ದಾಖಲಾತಿ ಕೊಡ್ತೀನಿ, ಬಾ, ಪರಿಶಿಷ್ಟ ಜಾತಿಗೆ ಸೇರಿದವರು, SC ಸಮುದಾಯದವರು, ಅವ್ರಿಗೆ ನ್ಯಾಯ ಕೊಡ್ಸು, ಓಪನ್ ಚಾಲೆಂಜು, ನಾನು ನಿನ್ ಜೊತೆ ನಿಂತ್ಕೊಂತೀನಿ. ನೀನು ಇಲ್ಲದ ಸಲ್ಲದ ಆರೋಪ ಮಾಡೋದನ್ನ ಬಿಟ್ರೆ ಸರಿ, ಇಲ್ಲ ಅಂದ್ರೆ ನಗರಸಭೆಯಿಂದ ಕಮಿಷನರ್ ಇವಾಗ ಆಲ್ರೆಡಿ ಅಲ್ಲೇ ಕಂಪ್ಲೇಂಟ್ ಮಾಡಿದ್ದಾರೆ. ಆ ಮಂಚ ಬಂದ್ಮೇಲೆ ಊರು ಅಭಿವೃದ್ಧಿ ಆಗ್ತಾ ಇತ್ರಿ, ಈ ಸೊತ್ತಾಗಿರೋ 4,000 ಈ ಕಮಿಷನರ್ ಬಂದ್ಮೇಲೆ ನಗರಸಭೆಗೆ ಆದಾಯ ಆಗಿದೆ. ಇಲ್ಲಿ ಏನಾಗಿದೆ ಅಂದ್ರೆ ಆಯ್ಕಂತಿನ್ನರ್ಗೆ ಮತ್ತೆ ಕೆಲವು ಅಧಿಕಾರಿಗಳಿಗೆ ಕಾಲ್ ಮುರಿದಂಗಾಗಿದೆ ಈ ಕಮಿಷನರ್ ಬಂದ್ಮೇಲೆ, ಅದು ಸಮಸ್ಯೆ ಆಗಿರೋದು. ಯಾಕೆಂದ್ರೆ ಇಲ್ಲಿ ನಗರಸಭೆಯ ಕೆಲವು ಅಧಿಕಾರಿಗಳು ಇವರ ಜೊತೆ ಶಾಮೀಲಲ್ಲಿ ಇದ್ದಾರೆ, ಅವ್ರು ಮನೆಗೆ ಹೋಗ್ತಾರೆ ಅಂತ ಇವ್ರನ್ನ ಇಟ್ಕೊಂಡು ಆಟ ಆಡ್ತಾವ್ರೆ. ಈಗ ಅಂದ್ರೆ ಏನೋ ನಾನು ನಿಮ್ಗೆ ಒಂದು ಇದನ್ನ ಕೊಟ್ಟಿದ್ದೀನಿ, ಏನು ಖಾತೆ ರದ್ದು ಮಾಡೋದಕ್ಕೆ ಏನಿದೆ ಇವ್ರಿಗೆ ಅಂತ ಕೇಳ್ತಾರೆ. ಇಲ್ಲಿದೆ ನೋಡ್ರಿ, ನಾನು ಹಣ ಎಲ್ಲರಿಗೂ ತಮ್ಗೆಲ್ಲ ಕೊಟ್ಟಿದ್ದೀನಿ ನೋಡಿ, ಅದ್ರಲ್ಲಿದೆ ಸೂಚನೆ ಕರೆಕ್ಟಾಗೆ ಕೊಟ್ಟಿದ್ದಾರೆ. ರದ್ದು ಮಾಡಿ ಅಗತ್ಯ ಕ್ರಮ ಕೈಗೊಳ್ಳಲು ಆಯುಕ್ತರು ಮತ್ತು ಪೌರಾಯುಕ್ತರು ಮುಖ್ಯ ಕಾರ್ಯಾಧಿಕಾರಿಗಳಿಗೆ ಸೂಚಿಸಲಾಗಿದೆ. ಪುರಸಭೆ ಸೆಕ್ಷನ್ ಸಮೇತ 322 ಇದ್ರ ಮೇಲೆ ಮಾಡಿದ್ದಾರೆ. ಈ ಮಂಚ ಬಂದ್ಮೇಲೆ ನಗರಸಭೆಗೆ ಆದಾಯ ಬಂದಿದೆ. ಸದಸ್ಯರುಗಳು ನಾನು ಹೇಳ್ತೀನಲ್ಲ, ಈ ಸೊತ್ತು ಅಂದ್ರೆ ಪಾಪ ಬಡವರು ಯಾರೇ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಾನೆ ಮಂಚ. ಕಮಿಷನರು ರುದ್ರೇಶ್ ಅವರು ತುಂಬಾ ಒಳ್ಳೆ ಮನುಷ್ಯ, ರೆಸ್ಪಾನ್ಸ್ ಮಾಡ್ತಾರೆ. ಅದೇನೋ ಹೇಳಿದ್ರು, ಏನೋ ನೆನ್ನೆ ಹೇಳ್ತಿದ್ರು ಆಡಿಯೋ ಇದೆ, ವಿಡಿಯೋ ಇದೆ. ಸ್ವಾಮಿ, ಆಡಿಯೋ ವಿಡಿಯೋ ಬಿಡಿ, ನಾವೇನ್ ಬೇಜಾರಾಗಲ್ಲ, ತಪ್ಪಿದ್ದಾರೆ ಶಿಕ್ಷೆ ಆಗ್ಲಿ. ಈಗ ನೀವೇನಿಲ್ಲ ಯಾವ್ದೋ ಏನಾದ್ರು ಬಸ್ ಸ್ಟ್ಯಾಂಡ್ ಇಂದ ಯಾವ್ದೋ ಒಂದು ವಿಚಾರವಾಗಿ ಹೇಳಿದ್ರಿ, ಎಲ್ಲಾ ಲೈಸೆನ್ಸ್ಗಳು ಏನೋ ಯಾವ್ದೋ ಆಚಾರದೊಂದು ಇದ್ರದ್ ಮುಂದೆ ಹೇಳ್ತೀರಾ, ಏನು ಕಲ್ಯಾಣ ಮಂಟಪದ ಮುಂದೆ ಯಾವಾಗ ಯಾರಪ್ಪ ಲೈಸೆನ್ಸ್ ಕೊಟ್ಟಿರೋದು ತನಿಖೆ ಮಾಡಿಸು, ನಾನು ನಿಮ್ ಜೊತೆಗೆ ಇರ್ತೀನಿ, ನಾವೆಲ್ಲ ಕೂತೀವಿ, ಎಲ್ಲ ಸದಸ್ಯರು ನಿಮ್ ಜೊತೆಗೆ ಇರ್ತೀವಿ, ತನಿಖೆ ಆಗ್ಲಿ. ಹಿಂದೆ ಯಾಕೆ ಈ ಕಮಿಷನರ್ ಬಂದು 6 ತಿಂಗಳಾಗಿರೋದು, ಲೈಸೆನ್ಸ್ ಕೊಟ್ಟಿರೋದು ಯಾವಾಗ? ಲೈಸೆನ್ಸ್ ಕೊಟ್ಟಿರೋದು ಯಾವಾಗ? ತನಿಖೆ ಮಾಡಿಸು, ನಾನು ನಿಮ್ ಜೊತೆ ನಮ್ಮ ಸದಸ್ಯರು ಎಲ್ಲ ಸದಸ್ಯರನ್ನು ಒಪ್ಕೊಂಡು ನಾವು ಬಂದು ಕೂತಿರೋದು. ತನಿಖೆ ಮಾಡ್ಸಕ್ಕೆ ನಾವು ರೆಡಿ ಇದೀವಿ. ನೀನ್ ತನಿಖೆ ಮಾಡ್ಸಕ್ ನಮ್ ಜೊತೆ ಕೈ ಜೋಡಿಸು, ನಿಮ್ ಜೊತೆಗೆ ನಾವಿರ್ತೀವಿ, ನೀನ್ ಮುಂದೆ ಇರು, ನಿಮ್ ಜೊತೆ ನಾವಿರ್ತೀವಿ.
ಸುಮ್ನೆ ಇಲ್ಲ ಸಲದ ಯಾವ್ದೋ ಒಂದೇನೋ ಇದು ಯಾರ್ದೋ ಒಂದು 2-3 ಲೈಸೆನ್ಸ್ ಹೇಳಿದ್ಯಾ, ಲೈಸೆನ್ಸ್ ಎನ್ಕ್ವೈರಿ ಮಾಡ್ಸೋಣ. ಲೈಸೆನ್ಸ್ ಎನ್ಕ್ವೈರಿ ಮಾಡಿಸಿದ್ರೇನೆ ಬರೋದು, ಸತ್ಯ ಗೊತ್ತಾಗ್ಬೇಕಲ್ಲ. ಏನೇ ಆಮೇಲೆ ನೆನ್ನೆ ರಾತ್ರಿ ಹೋಗಿ ಕಮಿಷನರು ಫಾಗಿಂಗ್ ಮಿಷಿನ್ ರೆಡಿ ಮಾಡಿಸ್ತಾ ಇದ್ರಂತ 6:30-7 ಗಂಟೆ. ಅವ್ರಿಗೆ ಹೋಗಿ ಇಷ್ಟೊತ್ತಿಗೆ ಯಾಕೆ ಇಲ್ಲಿದ್ಯಾ, ಯಾರೋ ಒಬ್ರು ಮಾಧ್ಯಮದವ್ರು ಕರ್ಕೊಂಡೋಗಿ ನೀನ್ ಯಾರು ಇಷ್ಟೊತ್ತಿಗೆ ಇರೋದು, ಆತರ ಧಮಕಿ ಆಗ್ತೀಯ. ಯಾಕೆ ಆಗ್ತೀಯ ಧಮಕಿ? 24x7 ಅವ್ರು ಯಾವಾಗ ಬೇಕಾದ್ರೂ ನಗರಸಭೆ ಕಮಿಷನರ್ ಎಲ್ಲಿ ಬೇಕಾದ್ರೂ ಇರ್ಬೋದು, ಅವ್ರ ಅಧಿಕಾರ ಇರುತ್ತೆ. ಈಗ ನಾವು ಬೆಂಕಿ ಬಿದ್ದೈತೆ ಅಂದ್ರೆ ಟೌನ್ ಅಲ್ಲಿ ನಾನ್ ಬರ್ತೀನಿ, ಅವ್ರು ಬರೋದು, ವಾರ್ಡಿನ ಸದಸ್ಯರು ಬರ್ಬೇಕು, ಕಮಿಷನರ್ ಬರ್ಬೇಕು, ಮೇನ್ ಆಗಿ DC ಬರ್ಬೇಕು, ಅವ್ರು 24 ಗಂಟೆ ಕೆಲಸ ಮಾಡ್ಬೇಕು. ಈ ನನ್ನ ಸಂಜೆ ಹೋಗಿ ನಗರಸಭೆಯಲ್ಲಿ ನೀನ್ ಗಲಾಟೆ ಮಾಡ್ತೀಯ, ಏನ್ ತಿಳ್ಕೊಂಡ್ಬಿಡ್ತೀಯ? ಹಿಟ್ಲರ್ ಇಲ್ಲಪ್ಪ ನೀನೇನು, ನಾವು ಎಲ್ಲ ಇದ್ದೀವಿ, ಸದಸ್ಯರುಗಳು ಇದ್ದೀವಿ, ನಗರಸಭೆಯಲ್ಲಿ ನಾವು ಇದ್ದೀವಿ. ನಿನ್ನಿಂದ ಯಾರ್ಯಾರಿದ್ದಾರೆ ಅಂತ ನಮಗೆ ಗೊತ್ತಿದೆ. ನಾಳೆ ಅವ್ರು PTC ಅಲ್ಲಿ ಇದು ಬರ್ಲಿ, ಪ್ರೆಸ್ ಮೀಟ್ ಮಾಡ್ಲಿ. ಏನೋ ಒಬ್ರು ಫೋನ್ ಮಾಡಿ ಯಾರೋ ನಮ್ಮ ಆರ್ಒಗೆ ಮತ್ತೆ ಕಮಿಷನರ್ಗೆಲ್ಲ ಧಮಕಿ ಹಾಕಿದ್ರೆ ಆಡಿಯೋಗಳು ನಾವು ಬಿಡ್ಬೋದು. ನಿಮ್ ತರ ನಾವು ಆಡಿಯೋಗಳು ವಿಡಿಯೋಗಳು ಬಿಟ್ರೆ ಅಸಹ್ಯ ಆಗುತ್ತೆ. ನೀವು ಅಸಹ್ಯ ಮಾಡ್ತಿದ್ರ ಅಂತ ನಾವು ಅಸಹ್ಯ ಮಾಡಕ್ ಅಡಿಯಿಲ್ಲ. ನಾನು ಒಂದ್ ಮಾತಾಡಕ್ಕೆ ಇಷ್ಟಪಡ್ತೇನೆ, ಏನಂದ್ರೆ ಆಯುಕ್ತರು ಏನಿದ್ದಾರೆ, ನಾನ್ ನೋಟಿಸ್ ಮಾಡ್ದಂಗೆ ಹಲವಾರು ಏನ್ ಪೆಂಡಿಂಗ್ ಕೆಲಸಗಳಿತ್ತು, ಅದು ಈ ಖಾತೆ ಆಗ್ಲಿ, ವಾರ್ಡ್ಗಳದ್ದು ಕೆಲಸ ಆಗ್ಲಿ, ಪ್ರತಿಯೊಂದಕ್ಕೂ ಸ್ಪಾಟ್ನಾಗ ಬಂದು ಸ್ಪಂದಿಸಿ ಇದಕ್ಕೆ ಬಗೆಹರಿಸ್ಕೊಟ್ಟಿದ್ದಾರೆ. ಯಾರು ಇದಕ್ಕೆ ಬಂದ್ರು 7 ಗಂಟೆ ಆಗ್ಲಿ 8 ಗಂಟೆ ಆಗ್ಲಿ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅದ್ ನಾವು ಕಣ್ಣಾರೆ ನೋಡಿದೀವಿ. ಅವ್ರ ಮೇಲೆ ಸುಮ್ನೆ ಅಪಾದನೆ ಮಾಡೋದು, ಇದು ಎತ್ ಕಟ್ಟೋದು, ಅದ್ ಮಾಡೋದು, ಇದ್ ಮಾಡೋದು ಮಾಡಿದ್ರೆ ಅದು ಸರಿಗಲ್ಲ ಅಂತ ನನ್ನ ಭಾವನೆ, ನನ್ನ ವೈಯಕ್ತಿಕ ಒಂದಿದು. ಅದ ನಂತರ ಈ ಖಾತೆಗಳು ಸುಮಾರು 26,000 ಈ ಖಾತೆಗಳು ನಮ್ಮ ಶಿರಾನಗರದ ಆಗ್ಬೇಕಾಗಿದೆ. ಅದರಲ್ಲಿ ಅವ್ರು ಬಂದಾಗ 6 ತಿಂಗಳಲ್ಲಿ ಸುಮಾರು 4,000 ಈ ಖಾತೆ ಅವರು ಆಗ್ಲೇ ಮಾಡಿದ್ದಾರೆ. ಅಂದ್ರೆ ಅವ್ರ ಪ್ರಮಾಣ ಬೇಗ, ಅಂದ್ರೆ ಯಾವ ಸ್ಪೀಡ್ ನ ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಆ ಸ್ಪೀಡ್ ನಾಗೆ ಇದ್ರ ಮುಂಚೆ ಯಾವ ಆಯುಕ್ತರು ಆ ರೀತಿ ಮಾಡಿರ್ಲಿಲ್ಲ. ನಾವು ಅವ್ರಿಗೆ ಬೆಂಬಲ ಕೊಡ್ಬೇಕು, ಸಪೋರ್ಟ್ ಕೊಡ್ಬೇಕು, ಜೊತೆಗೆ ನಿಂತ್ಕೋಬೇಕು. ನಮ್ ಶಿರಾ ಅಭಿವೃದ್ಧಿ ಆಗ್ಬೇಕಂದ್ರೆ, ಶಿರಾ ಸ್ವಚ್ಛತೆಯಾಗಿ ಇಡ್ಬೇಕಂದ್ರೆ ಆಯುಕ್ತರಿಗೆ ಸಪೋರ್ಟ್ ಕೊಡ್ಬೇಕು. ಯಾಕಂದ್ರೆ ನಾವು ಯಾವ್ದೋಗೆ ಇದ್ ನೋಡಿಲ್ಲ, ಡಿಸ್ಅಡ್ವಾಂಟೇಜ್ ನೋಡಿಲ್ಲ. ಅವ್ರು ಲಂಚ ತಗೊಳ್ಳೋದಾಗ್ಲಿ, ಅದು ಡಿಮ್ಯಾಂಡ್ ಮಾಡಿರೋದಾಗ್ಲಿ, ಅದು ಇದ್ ಮಾಡಿರೋದು ಯಾವತ್ತೂ ನಾವು ಕೇಳಿಲ್ಲ. ಯಾಕಂದ್ರೆ ನಾವು ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ನಮ್ ಗಮನಕ್ಕೂ ಬಂದಿದೆ. ಹಾಗಾಗಿ ಇದು ಯಾರೋ ಇದು ಹೇಳಿದ್ರಂತ ರವಿ ಅವರು ಲಂಚ ತಗೊಂಡಿದ್ದಾರೆ, ಇದಕ್ಕೆ ಈ ಖಾತೆಗೆ 10,000 ಡಿಮ್ಯಾಂಡ್ ಮಾಡಿದ್ದಾರೆ ಅಂತ, ಅದು ಪ್ರೂಫ್ ಮಾಡ್ಲಿ, ಯಾರು ತಗೊಂಡಿದ್ದಾರೆ, ಯಾರು ಕೊಟ್ಟಿದ್ದಾರೆ ಅಂತ ಅದು ಪ್ರೂಫ್ ಆಗಿ. ಸುಮ್ನೆ ಕುತ್ಕೊಂಡು ಇದು ಸಿಕ್ಕಿದೆ, IB ಸಿಕ್ಕಿದೆ ಅಂತ ಸುದ್ದಿಗೋಷ್ಠಿ ಮಾಡೋದು ಅದು ಒಳ್ಳೇದಲ್ಲ. ನಂದು ವೈಯಕ್ತಿಕ ಅಭಿಪ್ರಾಯ, ಒಳ್ಳೆ ಆಯುಕ್ತರು ಇಷ್ಟು ದಿನ ಬಂದಿರ್ಲಿಲ್ಲ, ಬಂದಿದ್ದಾರೆ, ಡೆವಲಪ್ಮೆಂಟ್ ಆಗ್ತಾ ಇದೆ. ಇನ್ನೊಂದು ಅದು ಯಾವ್ದು ಸಣ್ಣ ಇಟಾಚಿ ಏನ್ರಿ ಅದು ಬಜಾರ್ ಅವ್ರೆ, ಆ ಇಟಾಚಿ ಇರ್ಲಿಲ್ಲ, ಅವ್ ತಗೊಂಡ್ಬಂದು. ಯಾಕಂದ್ರೆ ಅದು ಮೇನ್ ಸ್ಲಮ್ ಏರಿಯಾಗಳಲ್ಲಿ ಬಂದು ನೋಡಿ ನೀವು, ಚರಂಡಿಗಳಲ್ಲೂ ನಾವು ಡ್ಯಾಂಗು ಅದು ಇದು ಅವ್ರು ತಗೊಂಡ್ಬಂದಿ, ಸರ್ 8 ದಿವಸ ಟೈಮ್ ಕೊಡಿ ಸರ್, ನಾನು ಅರೇಂಜ್ ಮಾಡ್ತೀನಿ ಸರ್, ನಾನು ಮುಂದೆ ಬಂದು ನಿಂತ್ಕೊಂಡು ಮಾಡಿಸ್ತೀನಿ ಸರ್ ಅಂತ. ಆ ರೀತಿ ಒಬ್ಬ D ಗ್ರೂಪ್ ವರ್ಕರ್ ಮಾಡ್ದಂಗೆ ಕೆಲಸ ಅವರು ಸ್ಪಾಟ್ನಾಗ ಬಂದು ಮಾಡುವಾಗ ನಾವು ಹೆಮ್ಮೆ ಪಡ್ಬೇಕು, ನಾವು ಸಪೋರ್ಟ್ನಾಗ ನಿಂತ್ಕೋಬೇಕು. ಸುಮ್ನೆ 6 ತಿಂಗಳಿಗೆ ಬೇರೆ ಕಳ್ಸಿಬಿಟ್ರೆ ಏನ್, ಬೇರೆ ಅವ್ನು ಬಂದ್ರೆ 6 ತಿಂಗಳಾಗುತ್ತೆ, ಸೆಟ್ ಆಗಿಲ್ಲ, ಕಳ್ಸಿಬಿಡ್ತೀವಿ, ಸಸ್ಪೆಂಡ್ ಮಾಡಿಸ್ಬಿಡ್ತೀವಿ, ಹೊರಗೆ ಇದಾಗ್ಬಿಡ್ತೀವಿ. ಇದೇನಿದು? ಸುಮ್ನೆ ಹಿಂಗೆಲ್ಲ ಮಾಡ್ಕೊಂಡು ಹೋಗ್ಬೇಡಿ. ಊರಿಂದ ದೃಷ್ಟಿಯಿಂದ ನಾವು ನೋಡ್ಬೇಕು, ಅಭಿವೃದ್ಧಿ ದೃಷ್ಟಿಯಿಂದ ನೋಡ್ಬೇಕು, ಒಳ್ಳೆದಾಗೋದು ಸಾಮಾನ್ಯವಾಗಿ ನೋಡ್ಬೇಕು. ಯಾವುದೇ ರೀತಿಯಿಂದ ಸುಮ್ನೆ ಅಪಾದನೆ ಮಾಡೋದು ಇದು ಒಳ್ಳೇದಲ್ಲ. ಪ್ರೆಸ್ ಮೀಟ್ ಇವತ್ತು ಅವರು, ಇವತ್ತು ನಾಳೆ ನಾವು, ಅದೆಲ್ಲ ಒಳ್ಳೇದಲ್ಲ. ಒಂದು ಇದಕ್ಕೆ ಬರ್ಲಿ, ಅವ್ರದ್ದು ಏನಾದ್ರು ಕೆಲಸ ಇದ್ರೆ ನೋಡ್ರಿ, ಅವ್ರು ಆಯುಕ್ತರು ಏನ್ ಹೇಳ್ತಾರೆ, ಸರ್ ಇದು ಪಾಲಿಸಿಯಿಂದ ಬರ್ಬೇಕು, ಟಪಾಲಿಗೆ ಕೊಡಿ, ಟಪಾಲಿಂದ ಅದು ಇದಕ್ಕೆ ಹೋಗ್ಬೇಕು, ಕೇಸೋಕರಿಗೆ ಹೋಗ್ಬೇಕು, ಆರ್ಐಗೆ ಹೋಗ್ಬೇಕು, ಬಿಲ್ ಕಲೆಕ್ಟರ್ ಇದು ಮಾಡ್ಬೇಕು, ಸ್ಪಾಟ್ ವಿಸಿಟ್ ಮಾಡ್ಬೇಕು. 15 ದಿವಸ 20 ದಿವಸ ಆಗುತ್ತೆ. ಯಾವ್ದೋ ಒಂದು ಕೆಲಸ ಆಗಿಲ್ಲ ಅಂದ ತಕ್ಷಣ ನೋಡ್ತಂಬಿಡಿ, ನಿನ್ಗೆ ನೋಡ್ಕೊಂಡು ತಿನ್ಕೊಳೋ, ನಾನು ಮಾಡ್ತೀನಿ ಕೊಡೋ, ಈಗ ಐತೆ ನಿನ್ಗೆ ಅಂತ ಈ ರೀತಿ ಎಲ್ಲ ಸಪೋರ್ಟ್ ತಗೊಂಡು, ಅವ್ರಿಗೆ ಯಾರು ಆಗಲ್ಲ, ಅವ್ರಿಗೆ ಯಾಕೆ ಬೇಕಾಗಲ್ಲ, ಅವ್ರಿಗೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು, ಅವ್ರಿಗೆಲ್ಲ ಸಪೋರ್ಟ್ ತಗೊಂಡು, ಅಣ್ಣ ಆಯ್ತು ನಾನು ಕಂಪ್ಲೇಂಟ್ ಮಾಡ್ತೀನಿ ಅಣ್ಣ, ನೀನು ನನ್ನ ಜೊತೆಗಿರೋಣ ಅಂತ ಹೇಳಿ ಎಲ್ಲ ಮಾಡೋದು ಸಣ್ಣತನ. ಒಳ್ಳೆಯವರಿದ್ರೆ ಅವ್ರ ಬಗ್ಗೆ ಒಳ್ಳೇದೇ ಹೇಳ್ಬೇಕು. ನಾವಂತೂ ಯಾವತ್ತೂ ನೋಟಿಸ್ ಮಾಡಿಲ್ಲ, ಅವ್ರು ಯಾವತ್ತೂ ಆಸೆ ಪಟ್ಟವರಲ್ಲ. ಕೆಲಸ ಮಾಡ್ಬೇಕಣ ಅಂತ ಹೇಳಿ ನಮ್ಮ ಮುಂದೆ 7-8 ಗಂಟೆ ಕೂತ್ಕೊಂಡು ಕೆಲಸ ಮಾಡಿದ್ದಾರೆ, ನಾವು ನೋಡಿದೀನಿ. ಅದಕ್ಕೆ ನಾನು ಇವತ್ತು ನಿಮ್ ಮುಂದೆ ಹೇಳ್ಬೇಕಂತ ಅನಿಸ್ತು, ಅದು ಬಂದು ಹೇಳ್ತಾ ಇದ್ದೀನಿ.